ಹಾಯ್ ಫ್ರೆಂಡ್ಸ್, ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಒಬ್ಬಟ್ಟು ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೂ ಮುಂಚೆ ಒಬ್ಬಟ್ಟು ರೆಸಿಪಿನ ತೊಗರಿಬೇಳೆಯಿಂದ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಆಲ್ರೆಡಿ ಲಿಂಕ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ. ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಒಂದು ಬಾಣಲಿಲಿ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ 10 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಇರಲಿ. ಈ ರೀತಿ ಮಾಡೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದ್ರ ಜೊತೆ ನಾನು ಇದಾದಮೇಲೆ ಒಣಮೆಣ್ಸಿಕಾಯಿ ತೊಗೋತಾ ಇದ್ದೀನಿ. 3 ಬ್ಯಾಡ್ಗಿ ತೊಗೊಂಡಿದ್ದೀನಿ, ಇನ್ನೊಂದು 3 ನಾರ್ಮಲ್ ತೊಗೊಂಡಿದ್ದೀನಿ. ಬ್ಯಾಡ್ಗಿ ತೊಗೊಂಡಿರೋದು ಏನಕ್ಕೆ ಅಂದರೆ ಸಾಂಬಾರು ಕಲರು ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಳ್ಳೋದ್ರಿಂದ. ಹಾಗಾಗಿ ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ತಾಯಿದ್ದೀನಿ. 2 ಪಿತ್ತದಷ್ಟು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಫ್ರ್ಯಾಗ್ರೆನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ 1/4 ಸ್ಪೂನಷ್ಟು ಜೀರಿಗೆ ಯೂಸ್ ಮಾಡಿದ್ದೀನಿ. ಇದು ಫ್ರ್ಯಾಗ್ರೆನ್ಸಿಗೋಸ್ಕರ ಯೂಸ್ ಮಾಡಿದ್ದೀನಿ ಅಷ್ಟೇ. ಸಾಂಬಾರು ಘಮ ಘಮ ಅನ್ನಬೇಕು ಅಂದರೆ ಜೀರಿಗೆ ಯೂಸ್ ಮಾಡಬೇಕಾಗುತ್ತೆ. ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹೋಳು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಕಾಯಿ ತುರಿ ಸೇರಿಸಿದ ಮೇಲೆ ಜಾಸ್ತಿ ಬಿಸಿ ಮಾಡಲಿಕ್ಕೆ ಹೋಗಬಾರ್ದು, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ 1-2 ಸಲ ಈಗ ಕೈ ಆಡಿಸ್ಬಿಟ್ಟು ಅದನ್ನು ಕೂಲ್ ಡೌನ್ ಆಗಲಿಕ್ಕೆ ಬಿಡಬೇಕು. ಇದಾಗಿದೆ ನೋಡಿ. ಈಗ ಒಂದು 5 to 7 ಮಿನಿಟ್ಸ್ ಬಿಟ್ಟರೆ ಸಾಕು. 5 to 6 ಮಿನಿಟ್ಸಲ್ಲಿ ಅದು ಕೂಲ್ ಡೌನ್ ಆಗುತ್ತೆ. ಇದು ಕೂಲ್ ಡೌನ್ ಆದಮೇಲೆ ನಾವು ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ಅದಕ್ಕೂ ಮೊದಲು 1 ಸ್ಪೂನು ಸಾಂಬಾರು ಮಸಾಲಾನ ಸೇರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಎಲ್ಲ ಶಾಪಲ್ಲೂ ಸಿಗುತ್ತೆ. ಸಾಂಬಾರು ಮಸಾಲ ಹಾಕೋದ್ರಿಂದ ಕೂಡ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾವು ಖಾರದ ಪುಡಿ ಯೂಸ್ ಮಾಡಿಲ್ಲ, ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀವಿ. ಹಾಗಾಗಿ 1 ಸ್ಪೂನಷ್ಟು ಸಾಂಬಾರು ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಅದಕ್ಕೂ ಮೊದಲು 1 ಸೌಟು ಅಂತ ಹೇಳ್ತೀವಲ್ಲ, 1 ಸೌಟಷ್ಟು ಬೇಳೆನ ಎತ್ತಿಟ್ಕೊಂಡಿದ್ದೀನಿ. ಇದು ರುಬ್ಲಿಕ್ಕೆ ಹಾಕ್ಕೊಳ್ಳೋಕ್ಕೆ ಅಂತ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನಾವು ಯಾವುದನ್ನೆಲ್ಲ ಬಿಸಿ ಮಾಡ್ಕೊಂಡಿದ್ದೀವಿ ಅದು ಸ್ವಲ್ಪ ಕೂಲ್ ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಮತ್ತು ಬೇಳೆ ಜೊತೆ ಸೇರಿಸ್ಬಾರ್ದು. ಇದು ಗ್ರೈಂಡ್ ಆದಮೇಲೆ ನಾವು ಬೇಳೆ ಎತ್ತಿಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ನೋಡಿ, ನಾನು 2 ರೌಂಡ್ ಆಡಿಸಿ ಆಮೇಲೆ ಬೇಳೆ ಸೇರಿಸಿರೋದು. ಇವಾಗ ಮತ್ತೆ 2 ರೌಂಡು ಹಾಗೆ ಮಿಕ್ಸಿ ಆಡಿಸ್ಕೋಬೇಕು. ಮತ್ತು ಈ ಕಡೆ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. 2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, 7-8 ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. 10 ಎಸಳಷ್ಟು ಕರಿಬೇವು, ಆಮೇಲೆ 1 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಕೆಲವರು ಒಗ್ಗರಣೆನ ಸಪ್ರೇಟ್ ಹಾಕಿ ನಾವು ರಸ ಇರುತ್ತೆ ಅಲ್ವಾ, ಅದನ್ನು ಕುದಿಸ್ಬಿಟ್ಟು ಅದಕ್ಕೆ ಖಾರ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ತಾರೆ. ಈ ರೀತಿ ಮಾಡೋದ್ರಿಂದ ಕೂಡ ಸಾಂಬಾರು ಚೆನ್ನಾಗಿರುತ್ತೆ. ಇದು ಅಟ್ಲೀಸ್ಟ್ ಈಸಿ ಮೆಥಡ್ ಅಂತ ಹೇಳ್ಬೋದು. ಈ ರೀತಿ ಹಾಕಿ ನಾವು ಹೋಳ್ಗೆನ ಬೇಳೆ ಬೇಯಿಸ್ಕೊಂಡಿರ್ತೀವಿ ಅಲ್ವಾ, ಆ ನೀರನ್ನು ಇಲ್ಲಿ ಸೇರಿಸ್ಬೇಕು. ನಾರ್ಮಲ್ ವಾಟ್ರ್ ಹಾಕೋಕ್ಕೆ ಹೋಗಬೇಡಿ. ಬೇಳೆ ಬೇಯಿಸಿದ ನೀರು ಎಷ್ಟಿರುತ್ತೆ ಅಷ್ಟೇ ಹಾಕಿ ಸಾಕು. ಅದ್ರ ಜೊತೆ ಖಾರದ ನೀರು ಎಷ್ಟಿರುತ್ತೆ, ಖಾರ ರುಬ್ಕೊಂಡಿರ್ತೀವಿ ಅಲ್ವಾ, ಆ ನೀರು ಎಷ್ಟಿರುತ್ತೆ ಅದನ್ನು ಸೇರಿಸಿ. ಸೇರಿಸಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲೇ ಸಾಂಬಾರು ಕ್ವಾಂಟಿಟಿನ ನೋಡ್ಕೋಬೇಕು. ಸಾಂಬಾರು ತೀರಾ ತೆಳ್ಳಕ್ಕೂ ಇರಬಾರ್ದು, ತುಂಬ ಜಾಸ್ತಿ ಮಾಡ್ತೀನಿ ಅಂತ ನೀರು ಕೂಡ ಸೇರ್ಸೋಕ್ಕೆ ಹೋಗಬಾರ್ದು. ಸಾಂಬಾರು ಎಷ್ಟು ಗಟ್ಟಿ ಆಗುತ್ತೋ ಅಷ್ಟೇ ಮಾಡ್ಕೋಬೇಕು. ಇಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಕೆಲವರು ಇಲ್ಲಿ ಒಬ್ಬಟ್ಟಿಗೆ ಅಂತ ರುಬ್ಬಿ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಹೂರಣ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ಹಾಕ್ತಾರೆ ಟೇಸ್ಟ್ ಬರುತ್ತೆ ಅಂತ. ನಾನಿಲ್ಲಿ ಅದನ್ನು ಹಾಕಿಲ್ಲ, ಅದು ಸ್ವಲ್ಪ ಸ್ವೀಟ್ ಟೇಸ್ಟ್ ಬರುತ್ತೆ ಹಾಗಾಗಿ ಹಾಕಿಲ್ಲ. ಸೇರಿಸೋರು ಸೇರಿಸ್ಕೋಬೋದು, ಅದು ಆಪ್ಷನಲ್ ಅಷ್ಟೇ. ಇದನ್ನು ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು. ಅದೆಷ್ಟು ಕುದಿಯುತ್ತೋ ಸಾಂಬಾರು ಅಷ್ಟೇ ಚೆನ್ನಾಗಿರುತ್ತೆ. ನಾವು ಫಸ್ಟೇ ಎಲ್ಲ ಬಿಸಿ ಮಾಡಿಕೊಂಡು ಸೇರಿಸಿರೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಮುದ್ದೆಗೆ ತುಂಬಾ ಸಾಂಬಾರು ಚೆನ್ನಾಗಿರುತ್ತೆ.
ನಮಗೆ ರೈಸಿಗೆ ಇಷ್ಟ ಆಗುತ್ತೆ ಈ ಸಾಂಬಾರು. ಒಬ್ಬಟ್ಟು ಸಾಂಬಾರು ತೋರಿಸಿ ಒಬ್ಬಟ್ಟು ತೋರಿಸ್ಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ, ಹಾಗಾಗಿ ನೋಡಿ ಒಬ್ಬಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ತೊಗರಿಬೇಳೆ ಯೂಸ್ ಮಾಡಿರೋದು. ಫಸ್ಟೇ ಹೇಳ್ದಂಗೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫ್ರೀ ಇದ್ದವರು ಚೆಕ್ ಮಾಡಿ. ಹೋಳಿಗೆ ಅಂತೂ ತುಂಬಾ ಸಾಫ್ಟಾಗಿ ಬಂದಿತ್ತು. ಇದ್ರ ಜೊತೆಗೆ ನಾನು ರೈಸ್ ಮಾಡಿದ್ದೆ, ಅದ್ರ ಜೊತೆಗೆ ನೆಂಚ್ಕೊಳ್ಳಿಕ್ಕೆ ಅಂತ 2 ವಡೆ ಕೂಡ ಮಾಡಿದ್ದೆ. ವಡೆ ರೆಸಿಪಿನೂ ಕೂಡ ತುಂಬ ಚೆನ್ನಾಗಿ ರನ್ ಆಯಿತು ನನ್ನ ಚಾನಲಲ್ಲಿ. ಅದನ್ನು ಕೂಡ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ನಾನು. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ. ಇದ್ರ ಜೊತೆಗೆ ನಾನು ಕಾಯಿ ನೀರು ಅಂತ ಮಾಡ್ತಾರಲ್ಲ, ಕಾಯಿ ರಸ, ಅದನ್ನು ಮಾಡಿದ್ದೀನಿ. ಆ್ಯಕ್ಚುಲಿ ತುಪ್ಪ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಹೋಳಿಗೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದು ಕೂಡ ಟೇಸ್ಟು ಅದ್ಭುತವಾಗಿರುತ್ತೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಒಂದು ರಸಮ್ ಕೂಡ ಮಾಡಿದ್ದೆ ಒಬ್ಬಟ್ಟು ಸಾಂಬಾರು ಜೊತೆ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.